ನಾಯಿಗಳ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವ ವಿಶಿಷ್ಟ ದೇವಾಲಯವಿದು. ಅಷ್ಟಕ್ಕೂ ಈ ದೇವಾಲಯ ಎಲ್ಲಿದೆ ಎಂದರೆ ಕೊಡಗು ಜಿಲ್ಲೆಯ ಕರಡ ಎನ್ನುವ ಗ್ರಾಮದಲ್ಲಿದೆ. ಅಲ್ಲಿನ ಮಲೆತಿರಿಕೆ ಬೆಟ್ಟದ ಮೇಲೆ ನೆಲೆ ನಿಂತಿರುವ ಈಶ್ವರನೇ ಇಲ್ಲಿಯ ದೈವ. ಸಾಧಾರಣವಾಗಿ ಮನೆಯಲ್ಲಿ ನಾಯಿಗಳನ್ನ ಸಾಕಿದಾಗ ಎಷ್ಟೋ ಮನೆಗಳಲ್ಲಿ ನಾಯಿಗಳು ಬದುಕುಳಿಯುವುದಿಲ್ಲ ಅಥವಾ ನಾಯಿಗಳಿಗೆ ಆಗಾಗ್ಗೆ ಆರೋಗ್ಯ ಸಮಸ್ಯೆ ಕಾಡುತ್ತಿರುತ್ತದೆ. ಹಾಗಾಗಿ ನಾಯಿಗಳ ಆರೋಗ್ಯ ವೃದ್ಧಿಗಾಗಿ ಆಯಸ್ಸಿಗಾಗಿ ಪ್ರಾರ್ಥನೆ ಮಾಡಿ ಹರಕೆಯ ರೂಪದಲ್ಲಿ ಮಣ್ಣಿನ ನಾಯಿ ಮತ್ತು ಹಂದಿಯ ಪ್ರತಿಮೆಗಳನ್ನು ಕೊಡುವ ದೇವಾಲಯ ಇದಾಗಿದೆ. ನಾಯಿಗಳ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರೆ ಕಾಡು ಪ್ರಾಣಿಗಳಾದ ಹಂದಿಗಳು ಇಲ್ಲಿನ ಭತ್ತದ ಗದ್ದೆಗಳನ್ನು ನಾಶ ಮಾಡೋ ಕಾರಣ ಭತ್ತದ ಗದ್ದೆಗಳನ್ನು ನಾಶಪಡಿಸದಿರಲಿ ಎಂದು ಹಂದಿಗಳ ಪ್ರತಿಮೆಗಳನ್ನು ಕೊಡುವ ಪದ್ಧತಿಯೂ ಕೂಡ ಇಲ್ಲಿ ಜಾರಿಯಲ್ಲಿದೆ. ಅದೆಷ್ಟೋ ಶ್ವಾನಪ್ರಿಯರು ಇದುವರೆಗೂ ಇಲ್ಲಿ ಹರಕೆ ಸಲ್ಲಿಸಿದ ಸಾವಿರಾರು ಮಣ್ಣಿನ ನಾಯಿ ಮತ್ತು ಹಂದಿಯ ಪ್ರತಿಮೆಗಳು ಇಲ್ಲಿ ಕಾಣಸಿಗುತ್ತವೆ. ಹಾಗಿದ್ರೆ ನೀವು ಕೂಡ ಹರಕೆ ಸಲ್ಲಿಸಬೇಕು ನಿಮ್ಮ ಸಾಕು ಪ್ರಾಣಿಗಳಿಗಾಗಿ ಅಂತಿದ್ರೆ ಪ್ರತಿ ವರ್ಷ ಮಾರ್ಚ್ 14ರಂದು ಈ ದೇವಾಲಯದ ವಾರ್ಷಿಕ ಉತ್ಸವ ನಡೆಯುತ್ತೆ. ಆ ಸಮಯದಲ್ಲಿ ಒಂದು ವಾರ ಮುಂಚಿತವಾಗಿ ಕೇರಳದಿಂದ ಈ ಮಣ್ಣಿನ ನಾಯಿ ಮತ್ತು ಹಂದಿಗಳನ್ನು ಮಾಡುವಂತಹ ಜನರು ಬರ್ತಾರೆ. ಅಲ್ಲಿಂದ ನೀವು ಕೊಂಡ್ಕೋಬಹುದು ಅಥವಾ ಸಮೀಪದ ಪೂಜಾ